ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್. ನಿನ್ನೆ ನೋಡಿದ್ದೀರಾ, ಫ್ರೀ ಪ್ಲೇ ಎಲ್ಲ ಬಿಟ್ಟಿದ್ವಿ. ಇನ್ನೊಂದು ಗುಡ್ ನ್ಯೂಸ್ ಗೈಸ್, ಲಾಫ್ಟು ಅಲ್ಲಿ ತೆಗಿಬೇಡಿ ಅಂತ ಮತ್ತೆ ಅದೇ ಕಮೆಂಟ್ಗಳು ಹಾಕಿದ್ರಿ. ಒಂದು ಸ್ವಲ್ಪ ಜನ ಪರವಾಗಿಲ್ಲ ತೆಗೀರಿ, ಬೇಸಿಗೆ ಹೋದ್ಮೇಲೆ ಇಟ್ಕೊಳ್ರಿ ಅಂತ ಡಿಸೈಡ್ ಮಾಡಿದ್ದೀನಿ. ತೆಗಿಯೋದು ಬೇಡ, ಅಲ್ಲಿ ಇರಲಿ ಒಂದು ಅಂತ. ಸೊ ಬೇರೆ ಗುಡ್ಗಳನ್ನ ಅಲ್ಲಿಗೆ ಆ್ಯಡ್ ಮಾಡ್ತೀವಿ, ಓಕೆನಾ? ಸೊ ಅಲ್ಲಿಗೆ ಬೇರೆ ಗುಡ್ನ ತರ್ತೀವಿ. ಇದೊಂದು ನಿಮಗೆ ಗುಡ್ ನ್ಯೂಸು. ಹಾಂ, ಇನ್ನೊಂದೇನು ಅಂತಂದರೆ ಏನು ಗೊತ್ತಾ, ನಿನ್ನೆ ಚೀನಿ ಬಿಟ್ಟಿದ್ವಿ, ಜಾಸ್ತಿ ಆಡಲಿಲ್ಲ, ಅಲ್ಲೇ ಖಾಲಿ ಬಿತ್ತು ಅಕ್ಕಿ. ಸೊ ಅದು ಬಂತು ವಾಪಸ್ಸು ನೈಟೆಲ್ಲ ಬಂದ್ ಮಾಡಿದ್ಮೇಲೆ, ಅಂದರೆ ಬಂದಿಲ್ಲ ಅಂತ ಹಾಕಿದ್ನಲ್ಲ ತಮ್ಮನೇಲಲ್ಲಿ. ಸೊ ಬಂದಿದ್ದಿಲ್ಲ ಅವಾಗ, ನೈಟ್ ವಾಪಸ್ ಬಂದಾಗ ಅಕ್ಕಿ ಬಂದಿತ್ತು. ಇವಾಗ ವಾಪಸ್ ಆಡೋಕ್ಕೆ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಆಡ್ತಾ ಐತೆ. ಇಷ್ಟೊತ್ತರೆಗೂ ತುಂಬ ಐಟಲ್ಲಿತ್ತು, ಮಸ್ತಾಗಿ ಐಟಲ್ಲಿತ್ತು. ಇವಾಗ ಡೌನ್ ಆಯ್ತು ಅಕ್ಕಿ. ನೋಡಿ ಇಲ್ಲೇ ಆಡ್ತಾ ಐತೆ ಚೀನಿ. ಇದೇ ಚೀನಿ ನಿನ್ನೆ ಕೂಡ ಇದನ್ನೇ ಬಿಟ್ಟಿದ್ದು, ಬಟ್ ಇದು ನಿನ್ನೆ ಹೊಂಟೋಗಿತ್ತು, ಕೂತ್ಕೊಂಡ್ಬಿಡ್ತು, ಖಾಲಿ ಕೂತ್ಕೊಂತು. ಇವತ್ತು ಆಡ್ತೈತೆ. ಅಕ್ಕಿ ಏಟು ಎತ್ಕೊಂಡೈತೆ, ಗಟ್ಟಿ ಏಟಿನ ಹೊಡಿತಾಯಿಲ್ಲ, ಅಂದರೆ 2 ಹೊಡಿತೈತೆ ಅಷ್ಟೇ. ನೋಡಿ ನೋಡಿ ಸೊ ಆ ಥರ ಹೊಡಿತೈತೆ, ನಿಧಾನ ಏಟು. ಸೊ ಗಟ್ಟಿ ಏಟ್ ಎತ್ಕೊಳ್ಬೇಕಂತಂದರೆ, ಇವಾಗ ನಿಧಾನ ಏಟ್ ಎತ್ಕೊಂಡಿದ್ದಾಗ ತುಂಬ ಜನಕ್ಕೆ ಡೌಟ್ ಇರುತ್ತೆ ಅದು ಗಟ್ಟಿ ಏಟ್ ಯಾವಾಗ ಎತ್ಕೊಳ್ಳುತ್ತೆ ಅಂತ. ಸೊ ನಿಧಾನ ಏಟು ಹೊಡೆದ್ಮೇಲೆ ನೀವು ಬಿಟ್ಕೊಂಬರ್ಬೇಕು ಅಕ್ಕಿನ. ಅಂದರೆ ಇದು ಹೆಂಗಿರುತ್ತೆ ಅಂದರೆ, ಇದು ಪ್ರೋಸೆಸ್ ಬಂದ್ಬಿಟ್ಟು, ಇವಾಗ ಎಕ್ಸಾಂಪಲ್ ನಮ್ಮನ್ನೇ ತೊಗೊಂಡ್ಬಿಡಿ, ಓಡೋಕ್ಕೆ ಕಲ್ತಿರ್ತೀವಿ ಜಾಸ್ತಿ. ಅಂದರೆ ಕಲ್ತಿರೋದನ್ನ ದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದ್ರಲ್ಲಿ ಪರ್ಫೆಕ್ಟ್ ಆಗ್ತೀವಲ್ವಾ? ಸೊ ಅದೇ ರೀತಿ ಸೇಮ್ ಇದು ಕೂಡ ಬರೋದು. ಒಂದು ದಿವಸ ಅದು ಉರುಳಾಕೊಳ್ಳುತ್ತೆ ಅಷ್ಟೇ. ನೆಕ್ಸ್ಟ್ ದಿವಸ ಇನ್ನೊಂದು ಸ್ವಲ್ಪ ಜಾಸ್ತಿ 2 ರೌಂಡ್ ಉರುಳಾಕುತ್ತೆ, ಆಮೇಲೆ 3 ರೌಂಡ್ ಉರುಳಾಕುತ್ತೆ, ಆಮೇಲೆ ಹಂಗೆ ಗಟ್ಟಿಯಾಗಿ ಹೊಡೆಯೋಕ್ಕೆ, ಅಂದರೆ ನಿಂತ್ಕೊಂಡು ಹೊಡೆಯೋಕ್ಕೆ ಟ್ರೈ ಮಾಡುತ್ತೆ. ಸೊ ಅದಾದಮೇಲೆ ಗಟ್ಟಿ ಏಟು ಕರೆಕ್ಟಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಅಕ್ಕಿ. ಅವಾಗ ಅದಕ್ಕೆ ಬಾಡಿ ಬ್ಯಾಲೆನ್ಸಿಂಗು ಎಲ್ಲದು ಅದಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದೊಂದು ಅಕ್ಕಿಗಳು ನೋಡಿರ್ತೀರಾ, ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಸುರು ಅಂತ ಕೆಳಗಡೆ ಆಗೋದು, ಹಿಂಗೆ ಹೊಡೆದ್ಬಿಟ್ಟು ಫುಲ್ಲು ಕೆಳಗಡೆ ಬಂದ್ಬಿಟ್ಟು ಬೋಟ್ ಮಾಡೋದು, ಆ ಥರ ಮಾಡ್ತಾಯಿರ್ತಾರೆ. ಸೊ ಅದೆಲ್ಲ ಹೆಂಗೆ ಪರ್ಫೆಕ್ಷನ್ ಬರುತ್ತೆ ಅಂದರೆ, ನಾವು ಡೈಲಿ ಬಿಟ್ಕೊಂಡು ಬರ್ತಾ ಇದ್ದಾಗ ನಮಗೆ ಅದರಲ್ಲಿ ಪರ್ಫೆಕ್ಷನ್ ಕಾಣಿಸುತ್ತೆ. ಸೊ ಇನ್ನೊಂದು ವಿಷಯ ಹೇಳಕ್ಕೆ ಮರ್ತೋಗ್ಬಿಟ್ಟೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಚಾನಲ್ದು ಲಿಂಕ್ ಹಾಕಿದ್ದೀನಿ ನಾನು. ಸೊ ಇವ್ರು ಬಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಸನ್ನು ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಮಗೂ ತುಂಬ ಆಯುರ್ವೇದಿಕ್ ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವುದಾದ್ರು ಆಯುರ್ವೇದಿಕ್ ಮೆಡಿಸನ್ಸ್ ಕೊಟ್ಟಿದ್ದಾರೆ ಅಂತ. ಇವ್ರು ಬಂದ್ಬಿಟ್ಟು ಹ್ಯೂಮನ್ಸ್ಗೆ ಕೊಡೋದು. ಅದರಲ್ಲಿ ನಾವು ಹೇಳಿದ್ನಲ್ವ, ಡೋಸೇಜ್ ಎಲ್ಲ ಕಮ್ಮಿ ಮಾಡಿಕೊಂಡು ಅಥವಾ ಕೇಳ್ಬಿಟ್ಟು 1-2 ಮೆಡಿಸನ್ ಮಾಡಿಸ್ಕೊಂಡಿದ್ವಿ. ಸೊ ಅದೆಲ್ಲ ಒಳ್ಳೆ ರಿಸಲ್ಟ್ ಬಂತು ನಮಗೆ. ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬ ಹೆಲ್ಪ್ ಆಗ್ಬೋದು. ಹಾಗೆ ಒಂದು ಗಿವ್ ಅವೇ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಾನೇನಕ್ಕೆ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದರೆ, ಆ ಗಿವ್ ಅವೇಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರನ್ನ ಪಾರ್ಟಿಸಿಪೇಟ್ ಮಾಡಲಿ, ಅವರು ಇದನ್ನ ತೊಗೊಳ್ಳಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನು ಗಿವ್ ಅವೇ ಮಾಡ್ತಾ ಇದ್ದಾರೆ ಅಂದರೆ, ಪಾರಿವಾಳನೇ ಮಾಡ್ತಾ ಇದ್ದಾರಂತೆ. ಸೊ ನೀವು ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ, ನಿಮಗೂ ಸಿಗ್ಬೋದು, ಓಕೆನಾ? ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತೆ, ನೋಡ್ಕೊಳ್ಳಿ. 4 ಅಕ್ಕಿ ಬಿಟ್ಟಿದೆ, 4ರಲ್ಲಿ 3 ಅಕ್ಕಿ ಜಂಪ್ ಮೇಲೆ, 1 ಅಕ್ಕಿ ಸೀದಾ ವಾಪಸ್ ಗೂಡಿಗೆ ಹೊಡ್ಬಂದ್ಬಿಡ್ತು. 1-2 ಚಕ್ರ ಹೊಡೆದು ವಾಪಸ್ ಸೀದಾ ಗೂಡಿಗೆ ಬಂತು. ಗೂಡಿಗೆ ಬರೋದನ್ನು ಅಭ್ಯಾಸ ಆಗೈತೆ ಕರೆಕ್ಟಾಗಿ ಹೋಗಲಿ. ಅದಕ್ಕೆ ಇನ್ನೊಂದು ರೌಂಡ್ ಎಬ್ಬರ್ಸೋಣ. 2 ಪಟ್ಟ, 2 ಚಿಕ್ಕ ಪಟ್ಟ, 1 ದೊಡ್ಡ ಅಕ್ಕಿ, 4 ಅಕ್ಕಿ, 3 ಅಕ್ಕಿ, 3ನೇ ಎಬ್ಬರ್ಸೋಣ ವಾಪಸ್. ಮೇಲೆ ಹಾಕ್ಬೇಕು, ಅಚ್ಚಿನಿನ ಮೇಲೆ ಹಾಕ್ಬೇಕು ಗುರು. ಅಕ್ಕಿಗಳ ಮೇಲೆ ಆದರೆ ಹೋಗ್ತಾ ಒಳ್ಳೆ ಆಟ ಇರುತ್ತೆ. ಕೆಳಗಡೆ ಬಿಲ್ಡಿಂಗ್ ಉಜ್ಕೊಂಡು ನೋಡಿದ್ರೆ ಕಷ್ಟ. ಎಷ್ಟಕ್ಕಿಂತ ಬಿಟ್ಟಿದ್ದೀನಿ ಟೋಟಲು? 1, 2, ಓಕೆ 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 4 ಅಕ್ಕಿ ಬಿಟ್ಟಿದೆ. ಅದರಲ್ಲಿ 1 ವಾಪಸ್ ಗೂಡಿಗೆ ಬಂತು. ಇನ್ನೊಂದು ಯಾವುದು ಬಂದು ಜಾಯ್ನ್ ಆಗೈತೆ ಅಂದರೆ, ಮೊನ್ನೆ 1 ಅಕ್ಕಿ ಹೊಂಟೋಗ್ಬಿಟ್ಟಿತ್ತು, ಓಕೆನಾ? ಸೊ ಮೊನ್ನೆ ಒಂದು ಹೊಂಟೋಗಿದ್ದ ಅಕ್ಕಿ ಇವತ್ತು ವಾಪಸ್ ಬಂದೈತೆ ನೋಡಿರಿ. ಅನ್ಕೋ ಭಾರಿ ಬಾಜಿ ಮಾಡ್ತಾಯಿದ್ದೆ ಅಕ್ಕಿ. ಯಾವ ಸೈಡ್ ಹೋದ್ ಗುರು? ಇಲ್ಲೆರಡು, ಇದರಲ್ಲಿ ಇದು ಬಾಜಿ ಮಾಡೋದು. ನೈಟ್ ಹೋಗೈತಿ ಇವತ್ತು.
ನಿನ್ನೆ ಎತ್ಕೊಂಡೋಗಿ ಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಗೋರು. ಅರ್ಧ ಅವರ್ ಈ ಥರ ಹೈಟ್ ಹೋಗ್ತೈತೆ, ಪರವಾಗಿಲ್ಲ, ಅಕ್ಕಿ ರೆಡಿ ಆಗುತ್ತೆ ಎದ್ದೋಳು ತಿನ್ನ. ಅಂದರೆ ನಿನ್ನೆ ಎತ್ಕೊಂಡೋಗಿ ಬಿಸಾಕ್ಬಿಟ್ಟು ಬಂದ್ರಲ್ಲ, ಸೊ ಅದಾದಮೇಲೆ ತುಂಬ ಹೊತ್ತು ನಾನು ಆಚೆ ಹೊಂಟೋಗ್ಬಿಟ್ಟೆ, ಅಕ್ಕಿ ಬರೋಲ್ಲ ಅಂದ್ಕೊಂಡು. ಸೊ ಅಕ್ಕಿ ಬಂದು ತುಂಬ ಹೊತ್ತು ಆಡೈತೆ ಇಲ್ಲಿ. ಹುಡುಗರು ಹೇಳಿದ್ರು ಆಡ್ತಾಯಿತ್ತು ಅಕ್ಕಿ ಅಂತ. ಸೊ ಇದೇ ಲಾಸ್ಟಲ್ಲಿ ಇದೇ ಉಳ್ಕೊಂಡಿದ್ದು. ಈ ಚೀನಿ ಇಲ್ಲಿ ಆಡ್ತಾಯಿತ್ತು ನೋಡ್ರಿ, ಇಲ್ಲಿ ಇದೇ ಚೀನಿ ನೋಡಿ, ಇಷ್ಟ ಐಟದು. ಆ ಚೀನಿನೇ ಆಡ್ತಾ ಇತ್ತು ಬಂದ್ಬಿಟ್ಟು. ಇದು ಚೀನಿ, ಇದು ಸಬ್ಜಾ ಹಣ್ಣು ಒಳ್ಳೆ ಅಕ್ಕಿಗಳು ಮಾತ್ರ ಅದು, ಬಟ್ ಎಣ್ಣೆ ಬಿಡೋಲ್ಲ ನಾವು. ಸೊ ಅಂದರೆ ಇವಾಗ ಪಾಪ್ ಮಾಡೋಕ್ಕೆ ಎಲ್ಲ ಅಕ್ಕಿಗಳನ್ನ ಅಂದರೆ ರೈಸ್ ಮಾಡ್ಸೋಕ್ಕೆ ತುಂಬ ಚೆನ್ನಾಗೈತೆ ಅಕ್ಕಿ. ಅದು ಮಸ್ತಾಗಿ ಕರ್ಕೊಂಡು ಹೋಗುತ್ತೆ ಎಲ್ಲ ಅಕ್ಕಿನೂ ನೋಡಿ. ಖಾಲಿ ಆಕಾಶದಲ್ಲಿ ಆಡ್ತಾ ಇದ್ದಾವೆ. ಇನ್ನೊಂದು ತಿರಾವಲ್ಲಿ ಬಿಡಬೇಕು. ಆ ತಿರಾವಲ್ಲಿ ಇವತ್ತು ಬೇಡ ಅನಿಸ್ತೈತೆ, ನಾಳೆ ಬಿಡಬೇಕು ಅದನ್ನ. ಅವಾಗಲೇ ಬಿಟ್ಟು ಮುಚ್ಚಾಕಿರೋದು ಅಕ್ಕಿ ಮಸ್ತಿಯಲ್ಲಿದ್ದಂಗೆ ಐತೆ. ಇದು ಎಣ್ಣೆ ಗಂಡ ಒಂದು ಗೊತ್ತಾಯ್ತಲ್ಲ ಅವರು, ಎಣ್ಣೆ ಅನಿಸುತ್ತೆ ಅದು, ಎಣ್ಣೆ ಇದು ಮಸ್ತಿ ಮಾಡ್ತೈತೆ. ಮೇಲ್ಗಡೆ ಗಂಡುಗರು ಅಲ್ಲ, ಗಂಡುಗುರು ಹೆಣ್ಣುಗುರು. ಓಕೆ, ಅಕ್ಕಿಗಳು ಅವು ಪಾಡ್ಗವು ನೋಡೋಣ ಏನು ಮಾಡ್ತಾವಂತ. ಇವಾಗೇನು ಟೈಮಿಂಗ್ಸ್ ಏನು ಕೌಂಟ್ ಮಾಡ್ದಿಲ್ಲ. ಅಕ್ಕಿಗಳು ಏನು ಹೈಟ್ಗೆ ಹೋಗ್ತವೆ, ಏನು ಬಾಜಿ ಮಾಡ್ತವೆ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಟೈಮಿಂಗ್ಸ್ ಕೌಂಟ್ ಮಾಡ್ಕೊಂಬಿಡೋದು, ಇನ್ನೂ ಐತೆ ಟೈಮು. ಸೊ ಹಾಗೆ ಅಪ್ಪಲ್ಲಿ ಗೂಡುಗಳು ಕ್ಲೀನ್ ಮಾಡ್ಕೊಬೇಕು. ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಹೇಳ್ತಾ ಇರೋದು ನಾನು ಅದನ್ನೇ, ರೋಗಗಳು ಬರಬಾರ್ದು, ರೋಗಗಳು ಕಮ್ಮಿ ಆಗಬೇಕು ಅಂದರೆ ಗೂಡನ್ನ ಕ್ಲೀನ್ ಮಾಡಬೇಕು, ಅಕ್ಕಿಗಳು ಒಳ್ಳೆ ಫುಡ್ ಕೊಡಬೇಕು, ಲಾಫ್ಟ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಬೇಕು. ಓಕೆನಾ, ಇದಿಷ್ಟು ಮಾಡಿಕೊಂಡ್ರೆ ಯಾವ್ದು ಅಕ್ಕಿಗೂ ರೋಗಗಳೇನು ಬರೋಲ್ಲ. ಸೊ ಬನ್ನಿ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಬಿಡೋಣ. ಗೂಡು ಗಿಡೆಲ್ಲ ಎತ್ಕೊಂಡಿದ್ದಾಯಿತು. ಸೊ ಇದನ್ನು ಗುಡಿಸಿ ಆಚೆ ಹಾಕಬೇಕು. ಒಂದು 15-20 ನಿಮಿಷ ಆಯಿತು. ಅಕ್ಕಿಗಳು ಅದು ಕಾಣಿಸ್ತಲ್ಲ ಅಗ್ರು. ಓಕೆ ನೋಡಿ, ಇಲ್ಲಿ ಆಡ್ತೈತೆ ಚೀನಿ, ಇನ್ನೊಂದು ಸಬ್ಜಾ ಹಣ್ಣು ಅಲ್ಲಿ ಆಡ್ತೈತೆ. ಚೀನಿ ಸಬ್ಜಾ ಹಣ್ಣು 2 ಆಡ್ತೈತೆ, ಇನ್ನೂ 2 ಅರ್ಥಾಗೋದು. ಚೀನಿ ಸಬ್ಜಾ ಹಣ್ಣು ಮಾತ್ರ ಕಾಣಿಸ್ತೈತೆ ಕರೆಕ್ಟಾಗಿ. ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅಕ್ಕಿಗಳು ಹುಡ್ಕೊಂಡು ಎಲ್ಲೆಲ್ಲಿ ಹೋಗಿದ್ದಾವಂತ. ಓಕೆ, ಗೂಡೆಲ್ಲ ಫುಲ್ಲು ಕ್ಲೀನ್. ಇನ್ನು ಅಕ್ಕಿಗಳಿಗೆ ಮೇವು ಹಾಕಬೇಕು. ಸೊ ಇಲ್ಲಿ ಒಂದು ಆಡ್ತಾಯಿದೆ ಅಕ್ಕಿ. ಇದು ಯಾವುದಿದು, ಮಕ್ಷಿಪಟ ಅನಿಸುತ್ತೆ. ಇದು ಮಕ್ಷಿಪಟ ಇರಬೇಕು. ಚೀನಿ ಎದ್ದೈತೆ ವಾಪಸ್ಸು. ನಿಮಗೆ ಇಲ್ಲೈತೆ ನೋಡ್ರಿ ಚೀನಿ. ಅಯ್ಯೋ 4 ಅಕ್ಕಿನೂ ಇದೇ ಬೇಕು ಬಂದು. ಇದು ಸಬ್ಜಾ, ಇದು ಚೀನಿ, ಮಕ್ಷಿಪಟ ಅರ್ಧ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಅಂದರೆ ಏನಂತಂದರೆ ಇವಾಗ ಈ ಟೈಮಲ್ಲಿ ನಾನು ಬೆಳಗ್ಗೆ ಬಿಡ್ತಾಯಿಲ್ಲ, ಅಂದರೆ ಬೆಳಗ್ಗೆ ಮಧ್ಯಾಹ್ನ ಟೈಮ್ ಓಡಿಸ್ತಾ ಇಲ್ಲ. ಯಾಕೆ ಓಡಿಸ್ತಾಯಿಲ್ಲ ಅಂದರೆ ಅಕ್ಕಿಗಳು ಹೆವಿ ಸುಸ್ತಾಯ್ತವೆ, ಬಿಕಾಸ್ ಫುಲ್ಲು ಬಿಸಿಲು. ಅದರಿಂದ ಅಕ್ಕಿಗಳನ್ನ ಯಾವುದನ್ನು ಬೆಳಗ್ಗೆ ಓಡಿಸ್ತಾ ಇಲ್ಲ. 3-4 ಗಂಟೆ ಮೇಲೆ ಬಂದು ಆರಾಮಾಗಿ ಒಂದು 5-6 ಗಂಟೆವರೆಗೂ ಬೆಳಕಿರೋ ಗಂಟೆ ಓಡಿಸ್ಕೊಂಡು ಕ್ಲೀನಾಗಿ ಆರಾಮಾಗಿ ಒಂದು 6 ಗಂಟೆ ಅಷ್ಟೆಲ್ಲ ಹೆಂಗೆ ಚಮಕಾಯಿಸ್ಕೊಂಡು ಕುಣಿಸ್ಕೊಂಡ್ರೆ ಅಕ್ಕಿಗಳು ಒಂದು ರೂಟಿಗೆ ಬರ್ತವೆ. ಇಲ್ಲ ಹಂಗೆ ಬಿಟ್ಕೊಂಡ್ರೆ ಅಕ್ಕಿಗಳನ್ನ ಆರಿ ಬಂದಮೇಲೆ ಹಂಗೆ ಬಿಟ್ಕೊಂಡ್ರೆ ಅಕ್ಕಿಗಳು ಅಲ್ಲಿ ಕೂತ್ಕೊಳ್ಳೋದು ಕಲಿತವೆ. ಸೊ ಅದು ಬರಬಾರ್ದು, ಆಡ್ಸೋಕ್ಕೆ ರೆಡಿ ಮಾಡ್ತಿರೋ ಅಕ್ಕಿಗೆ ಅದು ಬರಬಾರ್ದು. ಒಂದು ಡಿಸಿಪ್ಲಿನ್ ಮ್ಯಾನರ್ ಅಂತಾರಲ್ಲ, ಸೊ ಆ ಥರ ಅಕ್ಕಿ ಹಾರಿದ್ಮೇಲೆ ಎಲ್ಲರೂ ಅಷ್ಟೇ ಗೂಡಿಗೆ ಕರ್ಸ್ಕೊಳ್ಳೋದು ಟ್ರೈ ಮಾಡಿ. ಓಕೆನಾ, ನೋಡಿ ಅದು ಸಬ್ಜಾ ಹಿಂದೆ ಕೆಳಗಡೆ ಬಂತು, ಹೈಟಲ್ಲಿ ಆಗ್ತೈತಿ. ಇಷ್ಟು ಚೀನಿ ಇಳೀತು, ಮತ್ತು ಸಬ್ಜಾ ದೊಡ್ಡ ಗಂಡು ಇಳೀತು. ಇನ್ನು ಹೆಣ್ಣು ಸಬ್ಜಾ ಅದು ಬಂತು ನೋಡ್ರಿ. ಬಾಬಾ ಏನಮ್ಮ ಫುಲ್ಲು ಜೋಶಲ್ಲ ಅವಳೆ ಮಾತ್ರ ಇವತ್ತು. ಸರಿಯಾಗಿ ಬಾರಿಸ್ತಾಳೆ. ಅಲ್ಲೇ ವಾಪಸ್ ಎದ್ದೊಳ್ತಾಳೆ ಎಲ್ಲ. ಇದಕ್ಕೆ ಸೆಟ್ ಮಾಡ್ಕೊಳ್ಳೋದು ಅಕ್ಕಿಗಳು ಹಂಗೆ ಕ್ಲೀನಾಗಿ ಮನೆ ಮೇಲೆ ಬಂದ್ಬಿಟ್ಟು ಯಾವ ಕಡೆ ಇಳಿಬೇಕು ಅಂತ ನೋಡಿ. ಪರ್ಫೆಕ್ಟ್ ಲ್ಯಾಂಡಿಂಗ್, ಆರಾಮಾಗಿ ಇಳಿದಕ್ಕಿ. ಇನ್ಮೇಲೆ ಸಬ್ಜಾ ಎಣ್ಣೆ ಬಿಡಬೇಕಾದ್ರೆ ಈ ಗಂಡು ಬಿಡಬಾರ್ದು ಗುರು, ಹೆವಿ ರೋದನೆ ಕೊಡುತ್ತೆ ಪಾಪ ಅಕ್ಕಿಗಳಿಗೆ. ನಾನು ಇವಾಗ ಇಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಕ್ಕಿಗಳನ್ನ ಇವಾಗ.